ನಾನು ಕೂಡ ರೆಡಿ ಆಗಿದ್ದೀನಿ ಅಲ್ವಾ, ಸೊ ಹಾಗಾಗಿ ರಮ್ಯಾಗೂ ಕೂಡ ಸ್ವಲ್ಪ ರೆಡಿ ಮಾಡಿಸಿದೀನಿ. ಮ್ಯಾಚಿಂಗ್ ಮಾಡ್ಕೊಂಡು ಹೋಗ್ತೀನಿ ಇವತ್ತು ಹುಡುಗಿರು. ಫಸ್ಟ್ ಟೈಮ್ ರಮ್ಯಾ ಮನೆಗೆ ಹೋಗ್ತಾ ಇರೋದು ನಾನು. ಅಳ್ತಾ ಇಲ್ಲ ಗೈಸ್, ಮೇಕಪ್ ರಿಮೂವ್ ಮಾಡ್ತಾ ಇದ್ದೀನಿ. ಸ್ಕೈ ರಮ್ಯಾ ನಂಗೆ ಕಿಸ್ ಮಾಡೋ ರೇಂಜಿಗೆ ಹಿಡ್ಕೊಂಡಿದ್ದೀರ. ಸೊ ಈ ಒಂದು ಲುಕ್ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಧನುಶ್ರೀ ಅವರು 2ನೇ ರೌಂಡ್ ತಿಂತಾರೆ. ಸುಳ್ಳು ಹೇಳ್ಬಾರ್ದು ನಿಜ. ನಿನ್ನ ಅವಮಾನ ಮಾಡಿದವ್ರ ಮುಂದೆ ನಿಂತು ಯಾರ ಸಹಾಯನೂ ಇಲ್ಲದೆ ನಾನು ಬದುಕ್ತೀನಿ ಅಂತ ತೋರ್ಸಕ್ಕಾದ್ರೂ ನೀನ್ ಬದುಕಲೇಬೇಕು. ಹಾಯ್ ಹಲೋ ನಮಸ್ಕಾರ, ನಾನು ಧನುಶ್ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ರಮ್ಯಾ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರಿಗೆ ನಾನು ಅತಿಥಿ ಸತ್ಕಾರ ಮಾಡಬೇಕು, ಬಟ್ ಅವ್ರು ನನಗೆ ನೋಡಿ ಇಲ್ಲಿ ತಿಂಡಿ ಎಲ್ಲ ಎತ್ತಾಕೊಂಡ್ ಬಂದಿದ್ದಾರೆ. ಸೊ ಇವಾಗ ನಾನು ಅವ್ರು ಕೇಳಿದ್ಮೇಲೆ ಗೈಸ್ ಡಯಟ್ ಗಿಯಟ್ ಎಲ್ಲ ಏನು ದೊಡ್ಡದಾಗ ಗೈಸ್ ರಮ್ಯಾ ಮುಂದೆ. ಸೊ ಹಾಗಾಗಿ ಇದನ್ನ ತಿಂದು ಒಂಚೂರು ರವೆ ಉಂಡೆ ತಿನ್ಬೇಕು. ಇವಾಗ ತಿಂತೀನಿ ನೋಡಿ, ಅರ್ಧ ತಿಂತೀನಿ ಗೈಸ್, ಜಾಸ್ತಿ ತಿನ್ನಲ್ಲ. ಇನ್ನೇನು ತಂದಿದ್ರು ರಮ್ಯಾ? ನಾನು ಕೂಡ ರೆಡಿ ಆಗಿದ್ದೀನಿ ಅಲ್ವಾ, ಸೊ ಹಾಗಾಗಿ ರಮ್ಯಾಗೂ ಕೂಡ ಸ್ವಲ್ಪ ರೆಡಿ ಮಾಡಿಸಿದೀನಿ. ಇವಾಗ ನೋಡಿ ಫುಲ್ ಶೈನ್ ಆಗ್ತಾ ಇದಾರೆ. ನಮಸ್ಕಾರ, ಅಡ್ವಾನ್ಸ್ ಕೃಷ್ಣ ಜನ್ಮಾಷ್ಟಮಿ. ಸೊ ಇವಾಗ ಅವರು ಬ್ಲೂ ಹಾಕಿದ್ದಾರೆ, ನಾನು ಬ್ಲೂ ಹಾಕಿದ್ದೀನಿ. ಮ್ಯಾಚಿಂಗ್ ಮಾಡ್ಕೊಂಡು ಹೋಗ್ತೀನಿ ಇವತ್ತು ಹುಡುಗಿರು. ಸೊ ಆಕ್ಚುಲಿ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ನಾನು ಇಲ್ಲೇ ಎಲ್ಲರೂ ಹೋಗೋಣ ಅನ್ಕೊಂಡೆ. ಅವ್ರು ಆಮೇಲೆ ಇಸ್ಕಾನ್ ಅಲ್ಲಿ ಇನ್ವೈಟ್ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಆ ಬ್ಯಾಗ್ ಇದೆ ನೋಡಿ ಗೆಸ್ಟ್. ಸೊ ಅದು ನನ್ನ ಜೊತೆ ಶಾಪಿಂಗ್ ಮಾಡಿದ್ದು. ಅಂಡ್ ಗೈಸ್, ನನಗೆ ಇನ್ನೊಂದು ರೀಸೆಂಟ್ ಆಗಿ ರಿಯಲೈಸ್ ಆಗಿದೆ ಅಂದ್ರೆ, ಈ ಲಕ್ಸುರಿ ಬ್ಯಾಗ್ ಅನ್ನೋದೇನಿದೆ ಇಟ್ಸ್ ಅ ಸ್ಕ್ಯಾಮ್ ಗೈಸ್. ಸುಮ್ಮನೆ ಎಷ್ಟು ದುಡ್ಡು ಖರ್ಚು ಮಾಡೋದು ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಆದ್ರೂ ಅದೇ ಬೇಕು ಅಂತ ಅನ್ಸುತ್ತೆ. ಬಟ್ ರೀಸೆಂಟ್ಲಿ ನಂಗೆ ಏನು ಅನ್ಸುತ್ತೆ ಅಂದ್ರೆ, ಏನು ಒಂದು 1,500 2,000 ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 4-5 ಸಾವಿರ ಅಲ್ಲ ರಮ್ಯ, ಅದ್ರ ಮೇಲೆ ಸ್ಪೆಂಡ್ ಮಾಡಬಾರ್ದು ಬ್ಯಾಗ್ ಮೇಲೆ. ಸೊ ಹಂಗಾಗಿ ನಾನು ಒಂದು ಬ್ಯಾಗಿಗೆ ಮುಂಚೆ ತುಂಬ ಖರ್ಚು ಮಾಡಿದ್ದೆ. ಸೊ ಹಾಗಾಗಿ ಇನ್ಮೇಲೆ ಆ ಥರ ಲಕ್ಸುರಿ ಆ ಥರ ಐಟಮ್ಸ್ಗೆಲ್ಲ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಅನ್ನಿಸ್ತು. ಹಾಗೆ ಸೊ ಇವಾಗ ಹೊರಗಡೆ ಓಡೋಣ. ನಂಗೆ ಹಸುವಾಗ್ತಿದೆ. ರಮ್ಯಾ ಹಸುವಾಗ್ತಿಲ್ವಾ ಅಂತ ಏನು ಮಾಡೋದು ರಮ್ಯಾ? ಹಸುವಾಗ್ತಿದ್ಯಾ? ಚೂರೇನೋ ತಿನ್ಕೊಂಡು ಹೋಗೋಣ. ಹೊರಗಡೆ ಹೋದಾಗ ಹೆಂಗೆ ಏನು ಅಂತ ಹೇಳೋಕ್ಕಾಗಲ್ಲ. ಸೊ ಸ್ವಲ್ಪ ಹೊಟ್ಟೆಗೆ ಬಿದ್ದರೆ ನಾವು ಶಾಂತಿಯಾಗಿರ್ಬೋದು, ಇಲ್ಲಾಂದರೆ ಹೊಟ್ಟೆ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಇವಾಗ ಲೆಟ್ಸ್ ಗೋ ಗೈಸ್. ನಮ್ಮ ಮನೆ ಹತ್ರ ಇರೋ ಕ್ರಾಸ್ ರೋಡ್ಸ್ಗೆ ಬಂದ್ವಿ. ಇವಾಗ ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ದೇವಸ್ಥಾನಕ್ಕೆ ಯಾರು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಕೋಬೋದು, ಬಟ್ ಅಲ್ಲೂ ಇನ್ನೇನು ಪ್ರಸಾದ ತಿಂತೀವಲ್ಲ. ಬಟ್ ತುಂಬ ಟೈಮ್ ಆಗಿಬಿಟ್ಟಿದೆ ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು 4 ಗಂಟೆ. ಸೊ ಊಟ ಮಾಡಲಿಲ್ಲ ಇನ್ನೂ ಲೇಟಾಗಿ ಹೋಗುತ್ತೆ. ಸೊ ಹಾಗಾಗಿ ನಾನು ನೋಡಿ ಹೆಂಗೆ ಕೂತ್ಕೊಂಡಿದ್ದೀನಿ, ಚಕ್ಲು ಮಾರ್ಕ್ ಹಾಕೊಂಡು ಎಲ್ಲಿ ಬಂದರೂ ಏನೋ ನಾನು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಾನು ಪನ್ನೀರ್ನ ತಿಂತಾ ಇದ್ದೀನಿ. ಸೊ ಪನ್ನೀರು ಮತ್ತು ರೈಸ್ ತೊಗೊಂಡೆ. ರಮ್ಯಾ ಫುಲ್ ಬ್ಯುಸಿ ಇದ್ದಾರೆ, ಅವ್ರಿಗೆ ತಿನ್ನೋ ಮನಸ್ಸೇ ಇಲ್ಲ ಇವತ್ತಲ್ಲ ರಮ್ಯಾ? ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ಫುಲ್ ಡಯಟ್ ಗೈಸ್. ಅವರು ನೋಡಿ ನನಗೆ ಅನಿಸುತ್ತೆ ಒಂದೊಂದ್ಸಲ, ಅಯ್ಯೋ ನಾನು ಅದನ್ನೇ ಮಾಡ್ತಿದ್ನಲ್ಲ, ಯಾಕೆ ಬಿಟ್ಬಿಟ್ಟಿದ್ದೀನಿ ಅಂತ. ಗೈಸ್ ಫೈನಲಿ ನಾನು ಮತ್ತು ರಮ್ಯಾ ಇವಾಗ ಹೊರಟ್ವಿ ಇಸ್ಕಾನ್ಗೆ ಊಟ ಮಾಡಿಕೊಂಡು. ಆ್ಯಂಡ್ ನಾನು ಚಾರ್ಜರ್ ಎತ್ಕೊಂಡಿರಲಿಲ್ಲ, ಚಾರ್ಜ್ ಇಲ್ಲ ಫೋನಲ್ಲಿ. ಸೊ ಹಾಗಾಗಿ ಚಾರ್ಜರ್ ಹೋಗಿ ಎತ್ಕೊಬಂದೆ. ಅಷ್ಟರಲ್ಲಿ ರಮ್ಯಾ ಕಾರ್ ತೆಗೆದ್ರು, ಪಕ್ಕದ ರೋಡಲ್ಲಿ ಪಾರ್ಕ್ ಮಾಡಿದ್ರು. ಸೊ ಇವಾಗ ಡ್ರೈವ್ ಮಾಡ್ತವ್ರೆ ನೋಡಿ ರಮ್ಯಾ. ರೈಟು. ಸೊ ಇಲ್ಲಿ ಮೊನ್ನೆನೋ ಎಲ್ಲ ಹೊಡ್ಕೊಂಬಿಟ್ಟೆ ಮಿರರ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ಅದನ್ನು ರೆಡಿ ಮಾಡಿಸ್ಕೋಬೇಕಂದ್ರೆ ನನಗೆ ನಂದು ಕಾರಲ್ಲಿ ಹಿಂಗೆ ಸೈಡಲ್ಲಿ ನೋಡಿ ಅಭ್ಯಾಸ ಅಲ್ಲ. ಸೊ ಅಲ್ಲಿ ಮಿರರ್ ಇದೆ ಅನ್ನೋ ಫೀಲು ಆಮೇಲೆ ಇಲ್ಲ ಅಂತ ಆಮೇಲೆ ಗೊತ್ತಾಗ್ತಿದೆ. ಸೊ ಎನಿವೇಸ್ ಇವಾಗ ಹೋಗುವ ಗೈಸ್. ಇಸ್ಕಾನ್ ಪಾರ್ಕಿಂಗು ತುಂಬ ಫುಲ್ ಖಾಲಿಯಾಗಿ ಇವಾಗ ಬೇರೆ ಕಡೆ ಪಾರ್ಕಿಂಗ್ ಮಾಡಿದ್ದಾರೆ. ಬಿಕಾಸ್ ನಾಳೆ ಕೃಷ್ಣ ಜನ್ಮಾಷ್ಟಮಿ ಅಲ್ವಾ. ಸೊ ಹಾಗಾಗಿ ಈ ವ್ಲಾಗ್ ಯಾವಾಗ ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ರಮ್ಯಾನು ಬರ್ತಾ ಇದ್ದಾರೆ. ಸೊ ಅವ್ರದ್ದು ಏನೇನು ಐಟಮ್ಸ್ ಎಲ್ಲ ಇತ್ತು ಅದೆಲ್ಲ ನನ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ದೇನೆ, 2 ಬ್ಯಾಗ್ ಬೇಡ ಅಂತ. ಸೊ ಇವಾಗ ಇಲ್ಲಿಂದ ಸ್ವಲ್ಪ ದೂರ ನಡಿಬೇಕು. ಸೊ ಲೆಟ್ಸ್ ಗೋ ಗೈಸ್. ರಮ್ಯಾಗೆ ಗೆಸ್ಟಾಗಿ ಇನ್ವೈಟ್ ಮಾಡಿರೋದ್ರಿಂದ ಸ್ಪೆಷಲ್ ಎಂಟ್ರಿ ಆಗಿ ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರ್ವೈಸ್ ಇಲ್ಲಿ ತುಂಬ ಲೈನ್ ಇತ್ತು, ನಾವು ಬೇಗ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಇವಾಗ ಇಲ್ಲಿಂದ ಹೊರಡಬೇಕು ಒಳಗಡೆ. ಕೆಳಗಡೆನಾ? ನನಗೆ ಎಂಟ್ರಿ ಕೂಡ ಆಗಿ ಇವಾಗ ನಾನು ಮೇಲ್ಗಡೆಯಿಂದ ಫೋಟೋ ತಗೊಳ್ಳೋ ಅನ್ನೋ ಚಾನ್ಸ್ ಸಿಕ್ತು. ಸೊ ನೈಸ್, ಐ ಫೀಲ್ ವೆರಿ ನೈಸ್ ಅಂಡ್ ಮತ್ತೆ ತುಂಬ ಗ್ರೇಟ್ಫುಲ್ ಅನ್ನಿಸ್ತಿದೆ ಇಲ್ಲಿಗೆ ಬರೋದಕ್ಕೆ. ನೀವೇ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತೆಲ್ಲ ಹೇಳ್ಬಿಟ್ಟು. ಗೈಸ್ ಫೈನಲಿ ಒಳಗಡೆ ದರ್ಶನ ಆಯಿತು. ಆ್ಯಕ್ಚುಲಿ ಏನಾಯ್ತಪ್ಪ ಅಂತಂದರೆ, ನಾವು ಬೇರೆ ಎಲ್ಲೋ ಹೋಗಬೇಕಿತ್ತು. ಅದು ಇಸ್ಕಾನ್ ಅಂತ ಇನ್ನೊಂದು ಜಾಗ ಇದೆ, ಅದು ಏನು ಹೇಳಿ ವಿಠಲ ವೈಕುಂಠ ಹಿಲ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪ್ರಜ್ವಲ್ ಅವರು ತುಂಬ ಹೆಲ್ಪ್ ಮಾಡೋರು ನಮಗೆ ಒಳಗಡೆ ಹೋಗೋದಕ್ಕೆ. ಸೊ ಇವಾಗ ಐ ಆಮ್ ವೆರಿ ಹ್ಯಾಪಿ. ನನಗಿಂತ ಜಾಸ್ತಿ ರಮ್ಯಾ ತುಂಬ ಹ್ಯಾಪಿ ಆಗಿದ್ದಾರೆ, ಫೈನಲಿ ದರ್ಶನ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಒಳಗೆ ಹೋಗೋದೇ ಬೇಡ, ಕ್ಯಾನ್ಸಲ್ ಮಾಡ್ಕೊಳ್ಳೋಣ, ಬಿಕಾಸ್ ತುಂಬ ಲೈನ್ ಇದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ. ಸೊ ಸಮ್ ಹೌ ದೇವರೇ ನಮ್ಮನ್ನ ಒಳಗಡೆ ಕರ್ಕೊಂಡ್ರು. ಸೊ ವೆರಿ ಹ್ಯಾಪಿ ಅಂತ ಹೇಳ್ಬೋದು ಗೈಸಿ. ಸೊ ಇವಾಗ ವಾಪಸ್ ಹೊರಡಬೇಕು. ಸೊ ಲೆಟ್ಸ್ ಗೋ. ಪ್ರಸಾದ ನೀವೇ ತಿಂದೆ ಅಂದ್ಕೊಂಡು ಅಂದ್ಕೊಳ್ಳಿ.
ಬಜ್ಜಿ ಗಿಜ್ಜಿ ಎಲ್ಲ ಗಮ್ಮಂತದೆ ಇಲ್ಲಿ. ಸೊ ಗೈಸ್ ಅವರು ನಾಳೆ ಕೃಷ್ಣ ಜನ್ಮಾಷ್ಟಮಿಗೇನೋ ಫುಲ್ ಪೂಜೆ ಮಾಡ್ತಾರಂತೆ. ಸೊ ಅದಕ್ಕೆ ಕೃಷ್ಣನ ಡೆಕೋರೇಟ್ ಮಾಡೋದಕ್ಕೆ ಇಲ್ಲೊಂದು ಮೂರ್ತಿ ತೊಗೊಂಡಿದ್ದಾರೆ. ಸೊ ಇದೇ ಆ ಮೂರ್ತಿ ನೋಡಿ. ಸೊ ಈ ಮೂರ್ತಿಗೆ ಆ ಥರ ಬಟ್ಟೆ ಹಾಕಿ ನಾಳೆ ರೆಡಿ ಮಾಡ್ತಾರೆ. ಸೊ ಅದಕ್ಕೆ ಇವಾಗ ಶಾಪಿಂಗ್ ಮಾಡ್ತಾರೆ ನೋಡಿ. ಫುಲ್ ರಿಲೀಜಿಯಸ್ ರಮ್ಯಾ. ಪಾನಿಪುರಿ ತಿನ್ನಬೇಕು ಅಂತ ಹೇಳ್ಬಿಟ್ಟು ರಮ್ಯಂಗೆ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು. ಸೊ ಹಾಗಾಗಿ ರಮ್ಯನ ಕರ್ಕೊಂಬಂದೆ, ಪರವಾಗಿಲ್ಲ ತಿನ್ನಿ ಅಂತ. ಎರಡೇ ಏನೋ ಗೋಲ್ಗಪ್ಪ ತಿನ್ಬೇಕಂತವರು. ಸೊ ಇವಾಗ ತಿಂತಾರೆ ನೋಡಿ. ರಮ್ಯಾ ಅಷ್ಟು ನೀಟಾಗಿ ತಿಂತಾರೆ ನೋಡಿ. ಫುಲ್ ನೋಡಿ ಹೀರೋಯಿನ್ಸ್ ಎಲ್ಲ ಹೆಂಗೆ ತಿನ್ನೋದು. ಈಸ್ ಫೈನಲಿ ರಮ್ಯಗೆ ಪಾನಿಪುರಿ ತಿನ್ನಿಸಿ ಇವಾಗ ನಾನು ಮತ್ತು ಅವರು ಬಂದು ಕೂತಿದ್ದೀವಿ ಇವಾಗ ಕಾರಲ್ಲಿ. ಸೊ ಇವಾಗ ಪ್ಲಾನ್ ಏನಾಯ್ತಪ್ಪ ಅಂತಂದರೆ, ನಾನಿವತ್ತು ರಮ್ಯಾ ಮನೆಗೆ ಉಳ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ರಮ್ಯಾ ಮನೆಗೆ ಹೋಗ್ತಾ ಇರೋದು ನಾನು. ತುಂಬ ಟೈಮಿಂದ ಹೋಗೋಣ ಅಂದ್ಕೊಂಡು ಲಾಸ್ಟ್ ಟೈಮ್ ಯಾವಾಗಲೂ ಬರ್ತೀನಿ ಅಂತ ಹೇಳಿದೆ. ನನ್ನ ಮೂಡೇನೋ ಚೇಂಜ್ ಆಯಿತು. ಅವರು ಫೋನ್ ಮಾಡಲಿಲ್ಲ, ನಾನು ಹೇಳಿಲ್ಲ. ಎಷ್ಟೋ ಸಲ ನನ್ನ ಕತೆನೇ ಹಿಂಗೆ, ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತೀವಿ, ಬಟ್ ಮೀಟೇ ಮಾಡಲ್ಲ ಆ್ಯಂಡ್ ಇಬ್ರಿಗೂ ಇನ್ಫಾರ್ಮು ಮಾಡಲ್ಲ, ಸಿಗಲ್ಲ ಅಂತ. ಸೊ ಆ ಥರ ಬಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಇವತ್ತು ಫೈನಲಿ ರಮ್ಯಾ ಮನೆಗೆ ಹೋಗ್ತಾ ಇದ್ದೀನಿ. ರಮ್ಯಾ ನನಗೇನೇನು ಅತಿಥಿ ಸತ್ಕಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡಿ. ನಾನು ಮನೇಲೆಲ್ಲ ಸತ್ಕಾರ ಮಾಡಲ್ಲ, ಯಾವಾಗ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅವ್ರನ್ನ ಬಂದಾಗಲಿಲ್ಲ. ಆದರೆ ಇವತ್ತು ಅಪ್ಪ ಮನೆ ಇರಲಿಲ್ಲ. ಸೊ ಹಾಗಾಗಿ ನಾವು ಅವರು ಟೆಂಪಲ್ಗೆ ಹೋಗಬೇಕಿತ್ತು, ಟೈಮ್ ಆಲ್ರೆಡಿ ತುಂಬ ಕಮ್ಮಿ ಇದೆ ಅಂತ ಹೇಳಿದ್ರು. ಸೊ ಹಾಗೆ ನಾನು ಟಕ ಅಂತ ರೆಡಿಯಾಗಿ ಬೇಗ ಬಂದುಬಿಟ್ವಿ. ಮನೇದೇನು ಮಾಡೋಕೆ ಹೋಗಲಿಲ್ಲ. ಇಲ್ಲಾಂದ್ರೆ ಹಾಲು ಮಾಡ್ಕೊಡ್ತೀನಿ ಅಂತ ಹೇಳಿದೆ ರಮ್ಯಾಗೆ. ಎನಿವೇಸ್ ಇವಾಗ ಹೊರಡೋಣ. ಇಲ್ಲಿ ಫುಲ್ ಜೋರು ಮಳೆ ಬರ್ತಾ ಇದೆ. ಬಟ್ ಮಳೆ ಒಂಥರ ಚೆನ್ನಾಗಿ ಅನ್ಸುತ್ತೆ ಗೈಸ್, ಮಳೆಯಲ್ಲಿ ನೆಟ್ಕೊಂಬರೋದಕ್ಕೆ. ಫುಲ್ ರೊಮ್ಯಾಂಟಿಕ್ ಫೀಲ್ಸ್ ರಮ್ಯಾ ಜೊತೆ ಮಳೆಯಲ್ಲಿ. ರಮ್ಯಾ ಫೈನಲ್ ಇವಾಗ ಮನೆಗೆ ಬಂದಾಯ್ತು. ಆ್ಯಂಡ್ ಏನು ಬಟ್ಟೆ ತೊಗೊಳೋದು ಅಂತೆಲ್ಲ ನೋಡ್ಕೋತಾ ಇದ್ದೆ. ಆ್ಯಂಡ್ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಅದಕ್ಕಂದ್ರೆ ವೀಡಿಯೋ ಮಾಡ್ಬೋದಾ ರಮ್ಯಾ ಮನೇಲಿ ಅಂತ ಹೇಳ್ಬಿಟ್ಟು ಅನ್ಕೋತಿದ್ದೆ. ಬೆಳಗ್ಗೆ ಬೇಗ ಬರೋಣ ಅನ್ಕೊಂಡೆ ಜಿಮ್ಗೆ. ಬಟ್ ದೆನ್ ಹೋಗ್ತಾ ಇದ್ದೀನಿ, ವೀಡಿಯೋ ಮುಗಿಸ್ಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ರಮ್ಯಾ ಹೇಳ್ತಾ ಇದ್ದಾರೆ ನನಗೆ. ಸೊ ಹಾಗಾಗಿ ನಂದು ಒಂದಷ್ಟು ಐಟಮ್ಸ್ ಎಲ್ಲ ಇಟ್ಕೋತಾ ಇದ್ದೀನಿ. ನೋಡೋಣ ಏನು ಹಿಡ್ಕೋಬೇಕು ಅಂತ ಇನ್ನೂ ಚೆಕ್ ಮಾಡ್ತಿದ್ದೀನಿ. ಸೊ ಇವಾಗ ಚೇಂಜ್ ಮಾಡಿಕೊಂಡು ಬೇರೆ ಬಟ್ಟೆ ಹಾಕೊಂಡು ಹೋಗ್ಬೇಕು. ನನಗೆ ಅದು ಮನ್ಸು ಎಳಿತಿದೆ, ಬಟ್ ಬೇಡ ಅಂತಿದ್ದೀನಿ, ಡಯಟ್ ಮಾಡಬೇಕಲ್ಲ ಅಂತ. ಸೊ ಗೈಸ್ ಇವಾಗ ಫೈನಲಿ ನನ್ನ ಪೂರ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಹಿಂದೆಗಡೆ ಇಟ್ಟಾಯಿತು. ಸೊ ಇವಾಗ ರಮ್ಯಾ ಅವರ ಮನೆಗೆ ಹೋಗುವ ಸಮಯ. ಆ್ಯಂಡ್ ಅವಾಗಲೇ ಅವರು ಒಳಗಡೆ ಹೋಗ್ಬೇಕಾದ್ರೆ ಸ್ಪೆಕ್ಸ್ ಮರ್ತೋಗಿದ್ರು. ಇಲ್ಲಿ ನೋಡಿ ರಮ್ಯಾ. ಸೊ ಅವ್ರಿಗೂ ಸ್ವಲ್ಪ ನಂತರ ಕಾಣಿಸಲ್ಲ, ಆದರೆ ನನಗಿಂತ ಪರವಾಗಿಲ್ಲ. ಬಿಕಾಸ್ ಅವರು ಗ್ಲಾಸ್ ಕಾಣಿಸುತ್ತೆ. ಹಾಂ, ಸೊ ಅವರು ಗಾಡಿ ಓಡಿಸ್ಬೇಕಾದ್ರೆ ಹಾಕೊಳ್ಳಲ್ಲ, ಇವಾಗ ಹಾಕೊಂಡಿದ್ದಾರೆ. ಚೆನ್ನಾಗಿದೆ ಇದೊಂಥರ. ಇದು ಆ್ಯಕ್ಚುಲಿ ಸನ್ ಗ್ಲಾಸ್ ಥರ ಇದೆ, ಇದು ಸ್ಪೆಕ್ಸ್ ಥರ ಇಲ್ಲ. ಸೊ ಒಂಥರ ಟಯರ್ಡ್ ಆಗ್ಬಿಟ್ಟಿದೆ ನನಗೆ. ರಮ್ಯಾ ಹೂವು ಎಲ್ಲ ತೊಗೋಬೇಕು ನಾಳೆ ಪೂಜೆಗೆ ಅಂತ ಹೇಳ್ಬಿಟ್ಟು ಬಂದರು. ಸೊ ನಾನು ಅವಾಗಲಿಂದ ಕೇಳಿಸ್ಕೊತಾ ಇದ್ದೆ, ಇನ್ನೂ ಲಾಟ್ ಆಫ್ ಥಿಂಗ್ಸ್ ಆರ್ ಗೋಯಿಂಗ್ ಅರೌಂಡ್ ಅಲ್ವಾ. ಸೊ ಹಾಗಾಗಿ ನಾನು ಏನೇನೋ ವೀಡಿಯೋಸ್ ನೋಡ್ಕೊಂಡು ಏನೋ ಬ್ಯುಸಿ ಇಟ್ಕೊಂಡಿದ್ದೀನಿ ನನ್ನನ್ನು. ಸೊ ದಟ್ ಯಾವುದು ಇಲ್ಲಿಗೂ ತಾಗಬಾರ್ದು ಅಂತ ಹೇಳ್ಬಿಟ್ಟು. ಗೈಸ್ ನಾನು ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ ಲೈಫಲ್ಲಿ. ಏನು ತಾಗ್ದಂಗೆ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ. ಸೊ ಗೈಸ್ ಲಿಟ್ರಲಿ ನಾನಿವಾಗ ಕಾರಿಂದ ಕೆಳಗಡೆ ಇಳಿದೆ. ಆ್ಯಂಡ್ ಏನಪ್ಪ ಅಂತಂದರೆ ನನ್ನ ಮುಂದೆ ಒಂದು ಆಂಜನೇಯ ಸ್ಟ್ಯಾಚ್ಯೂನ ನೋಡಿದೆ. ಎಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ ಗೊತ್ತಾ, ಸಕ್ಕತ್ತಾಗಿದೆ. ಸೊ ಇಲ್ಲಿ ನೋಡಿ, ಇನ್ನೂ ಝೂಮ್ ಮಾಡಬೇಕಾ ನೋಡಿ, ಆಂಜನೇಯ ರಾಮ ಲಕ್ಷ್ಮಣನ ಇಬ್ಬರನ್ನು ಭುಜದ ಮೇಲೆ ಕೂರಿಸ್ಕೊಂಡಿರೋದು ಸಕ್ಕತ್ತಾಗಿದೆ ಅಂತ ಅನ್ನಿಸ್ತು. ಸೊ ಇನ್ನೂ ಕನ್ಸ್ಟ್ರಕ್ಷನ್ ಥರ ಮಾಡ್ತಾ ಇದ್ದಾರೆ. ಐ ಥಿಂಕ್ ಸಮ್ ಡೇ ಇದನ್ನು ನೋಡೋಕ್ಕೆ ಅಂತಲೇ ಬರ್ತೀನಿ. ಸೊ ಇವಾಗ ಹೊರಡಬೇಕು. ರಮ್ಯನೂ ಕಾರಿ ಕಡೆ ತಿರುಗಿಸಿದ್ದಾರೆ. ಸೊ ಅವರ ಮನೆಗೆ ಹೋಗುವ ಟೈಮ್ ಬಂತು. ಒಂದು 5 ಮಿನಿಟ್ಸ್ ಅವೇ ಇರ್ಬೋದು. ಸೊ ಅವ್ರು ಇದೇ ಟೆಂಪಲ್ಗೆ ಯಾವಾಗಲೂ ಬರ್ತಿರ್ತೀನಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಲೆಟ್ಸ್ ಗೋ ಗೈಸ್. ಫೈನಲ್ ರಮ್ಯಾ ಮನೆಗೆ ಬಂದ್ವಿ. ಆ್ಯಂಡ್ ಇವ್ನು ನನ್ನ ಬಿಡಂಗಿಲ್ಲ. ನಮ್ಮ ನಾಯಿನ ಮೂಸ್ತವನೆ. ನಮ್ಮ ಮನೆಗೆ ಹೋದ್ಮೇಲೆ ಅವಳು ಇವನು ಮೂಸ್ತಾಳೆ ನನ್ನ ಮೇಲೆ. ನಿಮ್ಮ ನಾಯಿ ನನ್ನನ್ನು ಮುಸುತ್ತೆ, ನನ್ನ ನಾಯಿ ನಿಮ್ಮನ್ನು ಮುಸ್ತದೆ. ಏನಪ್ಪ ತಂದೆ, ಏನೂ ತರಲಿಲ್ಲ ಕಣೋ ನಿಮಗೆ, ಮರ್ತೋಯ್ತು ಕಣೋ. ಗುಂಡಣ್ಣ ಇದು ಆ್ಯಕ್ಚುಲಿ ಶಿಡ್ಸು, ನೋಡೋಕೆ ಪಕ್ತರ ಇದೆ ಹೇರ್ ಕಟ್ಟಾಗಿ. ಸೊ ಗೈಸ್ ಫೈನಲಿ ನಾನಿವಾಗ ರಮ್ಯಾ ಮನೆಗೆ ಬಂದು ಮೇಕಪ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಅಳ್ತಾ ಇಲ್ಲ ಗೈಸ್, ಮೇಕಪ್ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಮಲ್ಕೋಬೇಕು. ನೋಡಿ ಅವರು ನೈಟ್ ಶೂಟ್ ಮಲ್ಕೊಂಡಿದ್ದಾರೆ ನೋಡಿ. ಸೊ ಮಿಕ್ಕಿದ ಬ್ಲಾಗು ಇದ್ರಲ್ಲಿ ಬರುತ್ತೋ ನಾಳೆ ಬರುತ್ತೋ ನೋಡಬೇಕು. ಸೊ ಸಿ ಯು. ಫೈನಲಿ ಇವಾಗ ಮಾರ್ನಿಂಗ್ ಆಯಿತು. ಎದ್ದು ರೆಡಿಯಾಗಿ ಒಂದು ವಿಡಿಯೋ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಆ್ಯಂಡ್ ಇವಾಗ ಏನಪ್ಪ ಅಂತಂದರೆ ರಮ್ಯಾ ಬೆಳಗ್ಗೆ ಎದ್ದು ಫುಲ್ಲು ಪೂಜೆ ಗೀಜೆ ಎಲ್ಲ ಮಾಡಿದ್ದಾರೆ ನೋಡಿ. ಕೃಷ್ಣನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಐಟಮ್ಸ್ ತೊಗೊಂಡಿದ್ರಲ್ಲ, ನಾನು ತೋರಿಸಿದ್ನಲ್ಲ. ಸೊ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಅವರು 4 ಗಂಟೆಗೆ ಎದ್ದೋಗ್ಬೇಕಿತ್ತು. ಸೊ 6 ಗಂಟೆಗೆ ಎದ್ದಿದ್ದಾರೆ ಪಾಪ, ಲೇಟ್ ಆಯಿತು. ಏನು ಸೊ ಫಾರ್ ದ ವೆರಿ ಫಸ್ಟ್ ಟೈಮ್ ರಮ್ಯಾ ಏನು ಟ್ರೈ ಮಾಡಿ ರಂಗೋಲಿ ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ನಂಗೆ ಅವಾಗಲೇ ಹೇಳ್ತಾ ಇದ್ರು ಕೂತ್ಕೊಳ್ಳೆ ಹೆಂಗೆ ಮಾಡಿದ್ದೀನಿ ನೋಡೋದನ್ನು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ನೋಡ್ತಾ ಅದು ಹೆಂಗೆ ಮಾಡಿದ್ರಿ ಕಾಲ್ದು ಪ್ರಿಂಟ್ ಎಲ್ಲ? ಹಾಗೆ ಅಂದರೆ
ಸ್ಕಿಲ್ಸ್. ನೆನ್ನೆಯಿಂದ ಪೂಜೆ ಹೆಂಗೆ ಮಾಡಬೇಕು ಅಂತೆಲ್ಲ ಫುಲ್ ಯೂಟ್ಯೂಬ್ ಎಲ್ಲ ಚೆಕ್ ಮಾಡಿ ಎಲ್ಲ ಚೆಕ್ ಮಾಡಿ ತುಂಬ ಏನೋ ಮಾಡಿದ್ದಾರೆ. ದಟ್ ಐ ಕ್ಯಾನ್ ಟೆಲ್ ಯು. ರಾತ್ರಿ ನಾವು ಮಲಗಿದಾಗಲೇ 2 ಗಂಟೆ ಆಗಿತ್ತು. ಸೊ ಪಾಪ ಎದ್ದಿದ್ದಾರೆ ಅಷ್ಟು ಬೇಗ ಅವರು. ಆ್ಯಂಡ್ ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಕೃಷ್ಣಗೆ ಕಾಸ್ಟ್ಯೂಮ್ ಇದೆಯಲ್ಲ ಅದು ಪಿಂಕ್ ಕಲರ್ ತೊಗೊಂಡಿದ್ದಾರೆ ನೋಡಿ. ಅಲ್ಲೂ ಅಷ್ಟೇ ಕಲರ್ ನೋಡ್ತಾ ಅಟ್ ದ ಎಂಡ್ ಆಫ್ ದ ಡೇ ಆಸ್ ಗರ್ಲ್ಸ್ ವಿ ಆಲ್ವೇಸ್ ಪಿಕ್ ಪಿಂಕ್ ಕಲರ್ ಓನ್ಲಿ. ಸೊ ಮತ್ತೆ ರಮ್ಯಾ ಏನು ಸ್ಪೆಷಲ್ ಇವಾಗ? ಅನ್ನ ಸಾಂಬಾರ್ ಅನ್ನ ಸಾಂಬಾರ್, ಪೊಂಗಲ್, ಸ್ವೀಟ್ ಪೊಂಗಲ್. ನಾನು ಆಲ್ರೆಡಿ ಸ್ವಲ್ಪ ಪೊಂಗಲ್ ಎಲ್ಲ ತಿಂದಾಯಿತು. ಆಂಟಿ ಆಯ್ ಹೇಳಿ. ಇವಾಗ ರಮ್ಯಾ ಮನೇಲಿ ನನಗೆ ಊಟಕ್ಕೆ ಅನ್ನ ಸಾಂಬಾರು ಮತ್ತು ಇದು ಕೊಟ್ಟಿದ್ದಾರೆ ಪಲ್ಯ. ಇವಾಗ ನಾನು ತಿನ್ನಬೇಕು ಆ್ಯಂಡ್ ಸ್ವಲ್ಪ ರೆಡಿ ಆಗಬೇಕು ವೀಡಿಯೋಗೆ. ಆ್ಯಂಡ್ ಇಲ್ಲಿ ನೋಡಿ ಸ್ಕೈ ಹೆಂಗೆ ಕೂತಿದ್ದಾನೆ. ಸ್ಕೈ ನಾವಾಗಲಿನ ಬೋಗ್ಲಿತಾನೆ ಇದ್ದಾನೆ ಗೊತ್ತಾ. ಈಗ ಸುಮ್ಮನೆ ಆಗಿದ್ದಾನೆ. ನಾನು ಈ ಒಂದು ಲಂಗ ದಾವಣಿನ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಹಿಂದೆಗಡೆ ಬ್ಯಾಗ್ ಡಿಸೈನ್ ತೋರ್ಸೋಕ್ಕಾಗುತ್ತಲ್ಲ ಗೊತ್ತಿಲ್ಲ, ನೋಡ್ತೀನಿ. ಈ ಥರ ಇದೆ ನೋಡಿ ಬ್ಯಾಗ್ ಡಿಸೈನ್. ಸ್ವಲ್ಪ ರಾಧೆ ಥರ ಲುಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಐ ನೋ ದ ಔಟ್ಫಿಟ್ ಕಲರ್ ಇಸ್ ನಾಟ್ ಲೈಕ್ ರಾಧೆ ಥರ. ಆ್ಯಕ್ಚುಲಿ ವೈಟ್ ಒಂದು ಔಟ್ಫಿಟ್ ಅದು ತೊಗೊಳ್ಬೇಕಿತ್ತು ಫುಲ್ ರಾಧೆ ಥರ ಆಗೋದು ಅಂದರೆ. ನಂತರ ಲೆಹೆಂಗಾಯಿತು, ಬಟ್ ಇದು ಹೊಸ್ದಾಗಿ ಅಂತ ಹೊಲಿಸಿದ್ದು. ಸೊ ಹಾಗಾಗಿ ಇದನ್ನು ಹಾಕೊಂಡು ಅಂದ್ಕೊಂಡೆ. ಆ್ಯಂಡ್ ರಮ್ಯಾ ನನಗೆ ಇವಾಗ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನ್ನ ಇದ್ರ ಜೊತೆಗೆ. ಸೊ ಅವರು ಹಣೆಗೆ ತಿಲಕ ಇಟ್ಟಿದ್ದಾರೆ ಗೊತ್ತಾ, ಅದೇ ಥರ ನನಗೂ ಇವಾಗ ಅದರಲ್ಲಿ ಇಟ್ಕೋಬೇಕು. ರಮ್ಯಾ ನನಗೆ ಹಣೆಗೆ ತಿಲಕ ಇಡ್ತಾರೆ. ಅದು ನಿನ್ನೆ ಶಾಪಿಂಗ್ ಮಾಡಿದ್ದು. ಹೆಂಗಿರ್ತಾರೆ ನೋಡಿ. ನಾನು ಸ್ಕೇಟ್ ಚೆನ್ನಾಗಿ ಬರಲಿಲ್ಲ ಅಂದರೆ ಏನಾಗುತ್ತೆ ಅಂತ ತಣ್ಣಗಾಗ್ತಾಯಿದೆ. ಇನ್ನೊಂದ್ಸಲ ಪ್ರಿಂಟ್ ಮಾಡಬೇಕಾ? ಓ ಸಾಕಾಗಿ ಕಾಣಿಸ್ತದೆ ದೀಸ್. ಐ ಲುಕ್ ಲೈಕ್ ಸ್ವಲ್ಪ ಉಲ್ಟಾ ಇದೆ ಅನ್ಸುತ್ತೆ, ಕ್ರಾಸ್ ಆಯ್ತು ಅನ್ಸುತ್ತೆ. ಇಲ್ಲ ಕರೆಕ್ಟ್ ಇದೆ, ಸ್ವಲ್ಪ ಕ್ರಾಸ್ ಆಯ್ತು ಅನ್ಸುತ್ತೆ. ಒಮ್ಮೆ ನಾನು ಕಿಸ್ ಮಾಡೋರು ಏನಿಗೆ ಹಿಡ್ಕೊಂಡಿದ್ದೀರ. ಸ್ವಲ್ಪ ಕ್ರಾಸ್ ಆಯ್ತು ಅನ್ನಿಸ್ತಿಲ್ಲ ನನಗೆ. ಯಾವುದು ಇಲ್ಲಿ ಸ್ವಲ್ಪ ಹಿಂಗೆ ಹೋಯ್ತು ಅನಿಸ್ತು. ಸೊ ನೋಡಿ ಮುಂಚೆ ಗೊತ್ತಾಗ್ತಿಲ್ಲ. ಹೋಗ್ಲಿ ಬಿಡಿ. ಸೊ ಗೈಸ್ ನೋಡಿ ನಾನು ಒಂದು ಲೈನ್ ಮಾಡಿ ಇವಾಗ ಸ್ವಲ್ಪ ಇಲ್ಲೆಲ್ಲ ಡಾಟ್ ಎಲ್ಲ ಇಟ್ಟು ಏನೋ ರಾತ್ರಿ ಥರ ಕಾಣಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ನನ್ನ ಹತ್ರ ಅದು ವೈಟ್ ಡಾಟ್ಸ್ ಇಲ್ಲ. ಸೊ ಹಾಗಾಗಿ ಗಂಧ ಏನಿದೆ ಅದರಲ್ಲೇ ಹಿಂಗೆ ಏನೋ ಡಾಟ್ ಇಟ್ಕೊಂಡು ಟ್ರೈ ಮಾಡ್ತಿದ್ದೀನಿ. ಲೆಟ್ಸ್ ಸಿ ಯಾವ ಥರ ಟರ್ನ್ ಔಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಜಸ್ಟ್ 2 ಫ್ಲವರ್ಸ್ ಮಾಡಿದ್ದೀನಿ ಅಷ್ಟೇ. ಸೊ ಗೈಸ್ ಫೈನಲಿ ನನ್ನ ಇವಾಗ ಒಂದು ಏನು ಲುಕ್ ನೋಡ್ತಾ ಇದ್ದೀರಾ. ಸೊ ಒಂದು ವಿಡಿಯೋ ಮಾಡಾಯಿತು, 2 ವಿಡಿಯೋ ಮಾಡಿದೆ ಅನ್ಸುತ್ತೆ. ಒಂದು ಗೆಟ್ ರೆಡಿ ವಿತ್ ಮೀ ಮತ್ತು ಒಂದು ಟ್ರಾನ್ಸಿಷನ್ ವಿಡಿಯೋ. ಸೊ ತುಂಬ ದಿನದಿಂದ ಈ ಒಂದು ಲುಕ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ನಾನೊಂದು ವೈಟ್ ಲೆಹೆಂಗಾ ಇದೆ. ಸೊ ಪ್ರಾಬ್ಲಿ ಇನ್ನೊಂದು ದಿನ ಇದೇ ಥರ ಒಂದು ಲುಕ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಈ ಒಂದು ಲುಕ್ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ನಿನ್ನೆ ಕೂಡ ಕೃಷ್ಣ ಟೆಂಪಲ್ಗೆ ಹೋಗಿದ್ದಲ್ಲ ನೋಡಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ ಸರ್ರು. ಆ್ಯಂಡ್ ರಮ್ಯಾ ಪಾಪ ಬೇಗ ಇದ್ರಲ್ಲ ಟರ್ಡ್ ಮಾಡ್ಕೊಂಬಿಟ್ಟಿದ್ರು. ನೀನು ಮಾತಾಡ್ತೀವಿ ಅವ್ರು ಮಾತಾಡಲಿ, ಹೇಳು ಡಿಸೈಡ್ ಮಾಡ್ಕೊಂಬಿಡು ನೀನು. ಅಷ್ಟೇ ಅಷ್ಟೇ ಒಂದು ಅಷ್ಟೇ. ಕಳ್ಳನ ಮಗನೇ ಎಷ್ಟೋ ಇದು ಎಗರಾಡ್ತೀಯಾ? ನಮ್ಮ ಮನೇಲಿ ನೋಡಿ ಕಳ್ಕೊ ನೀನು. ನಮ್ಮ ಮನೇಲಿ ನೋಡಿ ಕಳ್ತ್ಕೊ ನೀನು. ಇವಾಗ ಗೋಶಾಲೆಗೆ ಬಂದ್ವಿ. ಆ್ಯಕ್ಚುಲಿ ರಮ್ಯಾ ಅವ್ರ ಮನೆ ಹತ್ರ ಇರೋ ಇಸ್ಕಾನ್ ಟೆಂಪಲ್ಗೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಸೊ ಇಲ್ಲಿ ತುಂಬ ಡಿಫ್ರೆಂಟ್ ಥಿಂಗ್ಸ್ ಎಲ್ಲ ಇದೆ. ಲಾಸ್ಟ್ ಟೈಮ್ ನನಗೆ ರಮ್ಯಾ ಭಗವದ್ಗೀತೆ ಕ್ಲಾಸಿಗೆ ಸೇರ್ಕೊಳ್ಳೋಣ ಅಂತ ಕೇಳಿದ್ರು. ಬಟ್ ನನಗೆ ಭಗವದ್ಗೀತೆ ಸ್ವಲ್ಪ ಬರುತ್ತೆ ಆಲ್ರೆಡಿ. ಸೊ ಹಾಗಾಗಿ ಅವ್ರ ಮನೆ ಕೂಡ ಸ್ವಲ್ಪ ದೂರ ಇದೆ. ಸೊ ಹಾಗಾಗಿ ಆಗಲಿಲ್ಲ ನನಗೆ. ಅವರು ಸ್ವಲ್ಪ ಕ್ಲಾಸ್ ಹೋದ್ರಂತೆ. ಹೆಂಗಿತ್ತು ರಮ್ಯಾ ಎಕ್ಸ್ಪೀರಿಯನ್ಸು? ಚೆನ್ನಾಗಿತ್ತಾ? ಇದು ಆಕ್ಚುಲಿ ರಮ್ಯಾ ಅವರ ಮನೆ ಹತ್ರ ಇರುವಂತಹ ಇಸ್ಕಾನ್ ಟೆಂಪಲ್. ಸೊ ಇಲ್ಲಿ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಅಂತ ಈ ಬೀಟ್ಸ್ ಏನಿದೆ. ಸೊ ಇದನ್ನ ಕೌಂಟ್ ಮಾಡ್ತಾ ಹೇಳ್ತಾ ಇರ್ಬೇಕು. ಆ ಬೀಟ್ಸ್ ಕಂಪ್ಲೀಟ್ ಒಂದು ರೌಂಡ್ ಆಗೋ ತನಕ. ಸೊ ಅದನ್ನೇ ಮಾಡ್ತಾ ಇದ್ವಿ. ಇಲ್ಲಿ ವೆಂಕಟೇಶ್ವರ ಮೂರ್ತಿ ಏನೋ ಇತ್ತು. ಸೊ ಅದನ್ನಷ್ಟೇ ನಾನು ತೋರ್ಸಕ್ಕಾಗಿದ್ದು. ನಾನು ಕೃಷ್ಣನ್ ಮೂರ್ತಿ ಆಗ್ಲೇ ರೆಕಾರ್ಡ್ ಮಾಡ್ಕೊಳಕ್ಕಾಗಿಲ್ಲ. ಬಿಕಾಸ್ ಅಲೋ ಇದೆಯೋ ಇಲ್ವೋ ಅಂತ ನಂಗೆ ಗೊತ್ತಿರ್ಲಿಲ್ಲ ರೆಕಾರ್ಡಿಂಗ್. ಆಮೇಲೆ ರಮ್ಯಾ ಅಲೋ ಇದೆ ಅಂತ ಹೇಳಿದ್ರು. ಬಟ್ ದೆನ್ ನಾವು ಆಲ್ರೆಡಿ ಮೂವ್ ಆಗ್ಬಿಟ್ಟಿದ್ವಿ. ಫೋನ್ ಮಾಡ್ಬೇಕಾಯ್ತು. ಹೌದು, ನಿಮ್ಮ ಹೆಸರು ಬರದ್ರಾ? ಸೊ ಗೈಸ್ ಇನ್ನೂ ಲಕ್ಕಿ ಡ್ರಾ ಅಂತೆ, ಫ್ರೀ ಆ ಥರ ಸಿಗುತ್ತೆ ಅಂತ ಇದು ಮಾಡಿದ್ರೆ. ಸೊ ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ಇವಾಗ ತಿನ್ನಕ್ಕೆ ಏನಾದ್ರು ಬೇಕಂತಂದ್ರೆ ಇಲ್ಲಿ ನೋಡಿ ಡಿಫ್ರೆಂಟ್ ವೆರೈಟಿ ಫುಡ್ ಎಲ್ಲ ಇದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಪ್ರೇಟ್ ಒಂದು ಜಾಗನೇ ಇದೆ. ನಾನು ರಮ್ಯಾ ಇಲ್ಲಿ ಬಂದ್ವಿ. ಅವ್ರ ಪಾಪ ಉಪವಾಸ ಇದ್ದಾರೆ ಇವತ್ತು. ಬಟ್ ನಾನು ಏನಾದ್ರು ತಿನ್ನಬೇಕು. ನನಗೆ ಅವ್ರು ನೋಡಿ ಏನೋ ತಿನ್ನಬೇಕು ಅಂತಲೂ ಅನ್ನಿಸ್ತಿಲ್ಲ, ಒಬ್ಬಳೇ ತಿನ್ಬೇಕಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಟೈಮ್ ಅದಕ್ಕೆ ಹೇಳ್ತಿದ್ದೀನಿ, ನನಗೂ ಹೇಳಿ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ಬೇರೆ ಒಂದು ಸೆಕ್ಷನ್ಗೆ ಬಂದ್ವಿ. ಇಲ್ಲಿ ಆದಷ್ಟು ಲೈಕ್ ಅಂದರೆ ದೇವ್ರ ಬುಕ್ಸ್ಗಳಿದೆ, ಎಲ್ಲ ಥರದ ದೇವ್ರ ಬುಕ್ಸು. ಆ್ಯಂಡ್ ಕೃಷ್ಣಂಗೆ ಅಲಂಕಾರ ಮಾಡೋಕ್ಕೆ ಒಂದಷ್ಟು ಐಟಮ್ಸ್ಗಳು ಬೇಕಲ್ಲ, ಅದೆಲ್ಲ ಇಲ್ಲಿದೆ. ಸೊ ನಾನು ಏನೇನು ಬುಕ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಅಂದರೆ ನಿಮಗೂ ಗೊತ್ತು ನಾನು ಸ್ವಲ್ಪ ಬುಕ್ ಓದ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ದೇವ್ರದ್ದು ತುಂಬ ಟೈಮಿಂದ ಅಂದ್ಕೊಂಡಿದ್ದೆ. ಸೊ
ಡ್ಯಾನ್ಸಿಂಗ್ ವೈಟ್ ಎಲಿಫೆಂಟ್ಸ್ ಅಂತೇಳಿ ಅಲ್ಲಿ ಬಿಲ್ಡ್ ಯು ಅ ಟೆಂಪಲ್ ಏನಿದೆ ಇಲ್ಲಿ ಮೆಡಿಟೇಷನ್ ಅಂತ ಒಂದು ಬುಕ್ ಇದೆ ನೋಡಿ ಗೈಸ್ ಇಲ್ಲಿ ಫೈಂಡಿಂಗ್ ದ ಸೂಪರ್ ಸಾಲ್ ವಿತಿನ್ ಫೈನಲಿ ಪ್ರಸಾದ ಸಿಕ್ತು ಸೊ ಇಲ್ಲೆಲ್ಲರಿಗೂ ಪ್ರಸಾದ ಹಂಚ್ತಾ ಇದ್ದಾರೆ ನೋಡಿ ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತಿದ್ದು ತುಂಬ ಚೆನ್ನಾಗಿ ಅನಿಸ್ತು ಮೇ ಬಿ ಐ ಥಿಂಕ್ ಐ ಶುಡ್ ಡೂ ದಿಸ್ ಮೋರ್ ಧನುಶ್ರೀ ಅವರು 2ನೇ ರೌಂಡ್ ತಿಂತಾರೆ ಪ್ರಸಾದ ತುಂಬ ಟೇಸ್ಟಿ ಆಗಿದೆ ರಮ್ಯಂದು ಸೇರಿಸಿ ನಾನೇ ತಿಂತಾ ಇದ್ದೀನಿ ಇವಾಗ ಬಾಬಾ ಎಷ್ಟು ಜನ ಇವತ್ತು ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಫೈನಲಿ ಮನೆಗೆ ಬಂದಾಯ್ತು ನಾನಂತೂ ಈ ವ್ಲಾಗಲ್ಲಿ ಏನು ವ್ಲಾಗ್ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ ಏನು ರಮ್ಯಾ ಎಲ್ಲ ಮಿಕ್ಸ್ ಆಗ್ಬಿಡಿದೆ 2 ದಿನದ್ದು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಆ್ಯಂಡ್ ಆ್ಯಕ್ಚುಲಿ ಚೆನ್ನಾಗಿತ್ತು ರಮ್ಯಾ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು ನಮ್ಮ ಮನೆಗೆ ಬನ್ನಿ ಅಂದರೆ ಬರ್ತಾ ಇಲ್ಲ ರಮ್ಯಾ ಬನ್ನಿ ರಮ್ಯಾ ಬರ್ತೀನಿ ಇವತ್ತು ನೀವು ನಾಳೆ ಬೆಳಗ್ಗೆ ನಿಮ್ಮ ಜೊತೆನೇ ಬರ್ತೀನಿ ಸುಳ್ಳು ಹೇಳ್ಬಾರ್ದು ನಿಜ ಗೈಸ್ ಇವ್ರು 2 ದಿನ ನಾನು ಉಳಿಸ್ಕೊಳಕ್ಕೆ ಪ್ಲ್ಯಾನ್ ಮಾಡ್ತವ್ರೆ 2 ದಿನ ಕ್ಯಾಬ್ ಬೇರೆ ಬುಕ್ ಮಾಡಿಬಿಟ್ಟಿದ್ದೀನಿ ನೋಡೋಣ ಯೋಚನೆ ಮಾಡ್ತೀನಿ ಸೊ ಗೈಸ್ ಯೋಚನೆ ಮಾಡೋಣ ಅನ್ನೋ ಅಷ್ಟರಲ್ಲಿ ನನ್ನ ಕ್ಯಾಬೇ ಬಂದ್ಬಿಡ್ತು ಸೊ ಹಾಗಾಗಿ ಹೊರಡಬೇಕು ಆ್ಯಂಡ್ ಇಟ್ ವಾಸ್ ನೈಸ್ ಸ್ಪೆಂಡಿಂಗ್ ಟೈಮ್ ವಿತ್ ಯು ರಮ್ಯಾ ಐ ಮಿಸ್ ಯು ಮನೆಗೆ ಬನ್ನಿ ಚಲೋ Yeah, you have to take care, okay?